ನಮಸ್ಕಾರ ಸ್ನೇಹಿತರೆ, ಮಧು ಮಂಥನಕ್ಕೆ ಸ್ವಾಗತ. ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಈಗ ಮತ್ತೊಂದು ಹಂತಕ್ಕೆ ತಲುಪಿದೆ. ವಾರದ ಆರಂಭದಲ್ಲೇ ಡ್ರೋನ್ ಪ್ರತಾಪ್ ಹಾಗೂ ವಿನಯ್ ನಡುವೆ ಭಾರೀ ಜಗಳ ಆಗಿದೆ. ಹೊರಗಡೆ ಹೋಗಿ ಬಂದ ಮೇಲೆ ಡ್ರೋನ್ ಪ್ರತಾಪ್ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಿರೋದು ಖುಷಿಯ ವಿಚಾರವೇ ಸರಿ. ಆದ್ರೆ ಇಲ್ಲಿ ಸ್ಪರ್ಧಿಗಳ ನಡುವೆ ತಂದಿಡುವ ಕೆಲಸವನ್ನ ಬಿಗ್ ಬಾಸ್ ಮಾಡ್ತಿದ್ದಾರಾ ಅನ್ನೋ ಅನುಮಾನ ಕೂಡ ಈಗ ಪ್ರೇಕ್ಷಕರಲ್ಲಿ ಮೂಡಿದೆ. ಯಾಕಂದ್ರೆ 2-3 ವಾರ ಸೈಲೆಂಟ್ ಆಗಿಯೇ ಇದ್ದ ವಿನಯ್ ಈಗ ಮತ್ತೆ ವೈಲೆಂಟ್ ಆಗಿದ್ದಾರೆ. ಅದು ಡ್ರೋನ್ ಪ್ರತಾಪ್ ಅವರ ಮೇಲೆ ಅನ್ನೋದು ವಿಶೇಷ. ಕಿಚ್ಚನ ಪಂಚಾಯಿತಿಯಲ್ಲಿ ಡ್ರೋನ್ ಪ್ರತಾಪ್ ಅವರು ವಿನಯ್ ಅವರು ಎಲ್ಲರನ್ನು ತುಳಿದು ಮೇಲೆ ಹೋಗುವ ಸ್ಪರ್ಧಿ ಅನ್ನುವ ಟೈಟಲ್ ಕೊಟ್ಟಿದ್ರು. ಈ ಮಾತು ಎಲ್ಲೋ ವಿನಯ್ ಅವರ ಮನಸ್ಸಿಗೆ ತಾಗಿದಂತೆ ಕಾಣಿಸ್ತಾ ಇದೆ. ಇದೇ ವಿಚಾರಕ್ಕೆ ಡ್ರೋನ್ ಪ್ರತಾಪ್ ಅವರಿಗೆ ಪರೋಕ್ಷವಾಗಿ ನಾನು ಅವರಿವರ ಹಾಗೆ ಚೀಪ್ ಕಾಂಟ್ರವರ್ಸಿ ಮಾಡಿಕೊಂಡು ಇಲ್ಲಿಗೆ ಬಂದಿಲ್ಲ ಅಂತ ಹೇಳಿದ್ರು. ಇದಕ್ಕೆ ಡ್ರೋನ್ ಪ್ರತಾಪ್ ಅವರು ಧೈರ್ಯವಾಗಿ ನೇರವಾಗಿ ನನಗೆ ಆ ಮಾತನ್ನ ಹೇಳಿ ಅಂತಲೂ ವಿನಯ್ ವಿರುದ್ಧ ಗರಂ ಆಗಿದ್ರು. ಈಗ ವಾರದ ಆರಂಭದಲ್ಲೇ ಮತ್ತೆ ಡ್ರೋನ್ ಪ್ರತಾಪ್ ಟಾರ್ಗೆಟ್ ಆದಂತೆ ಕಾಣಿಸ್ತಾ ಇದೆ. ಅಮಾಯಕರಂತೆ ಬೂದಿ ಎರಚಿಕೊಂಡು ಈ ಮನೆಯಲ್ಲಿ ಇರೋದು ಅಂದ್ರೆ ಅದು ಡ್ರೋನ್ ಪ್ರತಾಪ್ ಅಂತ ವಿನಯ್ ಅವರು ಹೇಳಿದ್ದಾರೆ. ಇದರಿಂದ ಡ್ರೋನ್ ಪ್ರತಾಪ್ಗೆ ಸಿಟ್ಟು ಬಂದಿದೆ. ನೀವು ಹೇಳಿದ್ದನ್ನೆಲ್ಲ ಹೇಳಿಸಿಕೊಳ್ಳೋಕ್ಕಾಗಲ್ಲ, ಇಲ್ಲಿ ಅದರ ಪರಿಣಾಮ ಕೂಡ ನೆಟ್ಗಿರಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಕೆರಳಿದ ವಿನಯ್ ಅವರು ಏನೋ ಮಾಡ್ತೀಯಾ ನೀನು, ಹಾಗೆ ಹೀಗೆ ಏನೇನೋ ಹೇಳಿದ್ದಾರೆ. ಆಗ ಡ್ರೋನ್ ಪ್ರತಾಪ್ ಅವರು ಮೊದಲು ನೀಟಾಗಿ ಮಾತಾಡೋದನ್ನ ಕಲ್ತ್ಕೋ ಅಂತ ಹೇಳ್ತಾರೆ. ಆಗ ವಿನಯ್ ಅವರು ನಿನಗೆ ಯಾವ ಮರ್ಯಾದೆ ಕೊಡಬೇಕು ಅಂತ ಏಕವಚನದಲ್ಲೇ ಹೇಳ್ತಾರೆ. ಇಷ್ಟು ಮಾತ್ರವಲ್ಲದೆ ನೀನು ಮುಗ್ಧನಾಗಿ ಬಂದು ಇಲ್ಲಿ ಆಡ್ತಿರೋ ನಾಟಕ ನನಗೆಲ್ಲ ಗೊತ್ತಿದೆ, ಈ ಮನೆಯಲ್ಲಿ ನೀನು ಎಷ್ಟು ನಾಟಕ ಮಾಡ್ತೀಯಾ ಅಂತಲೂ ಹೇಳ್ತಾರೆ. ಆಗ ಡ್ರೋನ್ ಪ್ರತಾಪ್ ಅವರು ಇದಕ್ಕೆಲ್ಲ ಮಾತಿನ ಮೂಲಕವೇ ಉತ್ತರ ಕೊಡ್ತೀನಿ ಅಂತಾರೆ. ಒಂದು ಹಂತದಲ್ಲಿ ಡ್ರೋನ್ ಪ್ರತಾಪ್ ಅವರು ವಿನಯ್ ಅವರನ್ನ ಅಣ್ಣ ಅಂತಲೇ ಸಂಬೋಧನೆ ಮಾಡ್ತಾರೆ. ಆದ್ರೆ ವಿನಯ್ ಅವರು ಮಾತ್ರ ಆಗಲ್ಲ, ಹೋಗಲೇ ಅಂತಾಲೇ ಹೇಳ್ತಾರೆ. ಆಗ ಮನೆಯ ಇತರ ಸ್ಪರ್ಧಿಗಳು ಇವರ ಜಗಳ ಬಿಡಿಸಲು ಮುಂದಾಗ್ತಾರೆ. ಇಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಅಂತ ನೋಡೋದಾದ್ರೆ ವಿನಯ್ ಅವರು ಏಕವಚನದಲ್ಲೇ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ. ಇದರಿಂದ ಡ್ರೋನ್ ಪ್ರತಾಪ್ ಅವರು ಕೂಡ ಆಕ್ಷನ್ಗೆ ರಿಯಾಕ್ಷನ್ ಎಂಬಂತೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾರೆ ಅಂತ ಪ್ರೇಕ್ಷಕರು ಹೇಳಿದ್ದಾರೆ. ಇಲ್ಲಿ ಡ್ರೋನ್ ಪ್ರತಾಪ್ ಅವರು ಅಮಾಯಕ, ಮುಗ್ಧ, ನಾಟಕ ಅಂತೆಲ್ಲ ಆದ್ರೆ ಬೇರೆಯವರು ಯಾರು ನಾಟಕ ಮಾಡ್ತಾ ಇಲ್ವಾ ಅನ್ನೋದು ಕೂಡ ವೀಕ್ಷಕರ ಪ್ರಶ್ನೆಯಾಗಿದೆ. ಬಿಗ್ ಬಾಸ್ ಅನ್ನ ಸ್ಪರ್ಧಿಗಳು ಆಟ ಎಂಬಂತೆ ತೆಗೆದುಕೊಳ್ಳದೆ ಪರಸ್ಪರ ಕಾಲೆಳೆದುಕೊಂಡು ವೈಯಕ್ತಿಕವಾಗಿ ನಿಂದನೆ ಮಾಡುವ ಹಂತಕ್ಕೆ ಹೋಗ್ತಿದ್ದಾರೆ. ಇಲ್ಲಿ ಕೆಲವರು ವಿನಯ್ ಅವರದ್ದೇ ತಪ್ಪು ಅಂತ ಹೇಳಿದ್ರೆ ಮತ್ತೆ ಕೆಲವರು ಪ್ರತಾಪ್ ಅವರದ್ದು ತಪ್ಪು ಅಂತಿದ್ದಾರೆ. ಮತ್ತೆ ಕೆಲವರು ಬಿಗ್ ಬಾಸ್ ಕೊಡ್ತಿರೋ ಟಾಸ್ಕ್ಗಳೇ ಆ ರೀತಿ ಇವೆ, ಒಬ್ಬರನ್ನ ಮತ್ತೊಬ್ಬರನ್ನ ಮೇಲೆ ಎತ್ತಿ ಕಟ್ಟುವಂತಹ ಟಾಸ್ಕ್ಗಳನ್ನ ಕೊಡ್ತಿರೋದ್ರಿಂದನೇ ಸ್ಪರ್ಧಿಗಳು ಈ ರೀತಿ ಜಗಳ ಮಾಡಲು ಕಾರಣ ಆಗ್ತಿದೆ ಎನ್ನುತ್ತಿದ್ದಾರೆ. ಒಟ್ಟಾರೆ ಈ ಬಾರಿಯ ಬಿಗ್ ಬಾಸ್ ಈ ಹಿಂದಿನ ಸೀಸನ್ಗಳಿಗಿಂತಲೂ ಹೆಚ್ಚಾಗಿ ವೀಕ್ಷಣೆಯಾಗ್ತಿದೆ. ಇದರಿಂದ ಚಾನೆಲ್ TRP ಕೂಡ ಭಾರಿ ಏರಿಕೆ ಕಂಡಿದೆ.